ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾ ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ನರಗುಂದ ತಾಲೂಕು ಪಂಚಮಸಾಲಿ ಸಮಾಜಕ್ಕೆ ಶಿವ ಶಂಭೋ ಹರ ಹರ ಜೈ ಪಂಚಮಸಾಲಿ. ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ. ಮೊದಲನೇದಾಗಿ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರನ್ನ, ಬೆಳವಡಿಯ ಮಲ್ಲಮ್ಮನವರನ್ನು, ಕೆಳದಿಯ ಚೆನ್ನಮ್ಮನವರನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಕೃಷಿ ಮತ್ತು ಕೃಷಿ ಕಾರ್ಮಿಕರಿರ್ತಕ್ಕಂಥ ಪಂಚಮಸಾಲಿ ಸಮುದಾಯ ಮತ್ತು ಈ ಸಮುದಾಯದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನಮ್ಮ ಉಪ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ಹಾಗೂ ಉಳಿದಂತೆ ಅನೇಕ ಲಿಂಗಾಯತ ಒಳಪಂಗಡಗಳಿಗೂ ಕೇಂದ್ರದ OBC ಮೀಸಲಾತಿ ಪಟ್ಟಿಗೆ ರಾಜ್ಯ ಸರ್ಕಾರ ಕೂಡ ಶಿಫಾರಸು ಮಾಡಬೇಕೆನ್ನುವಂತೆ ಮಹತ್ತರ ಉದ್ದೇಶ ಇಟ್ಟುಕೊಂಡು ಏನು ಕೂಡಲ ಸಂಗಮದಿಂದ ಆರಂಭವಾಗಿರತಕ್ಕಂಥ ಈ ಚಳುವಳಿ ಈಗಾಗಲೇ 3.5 ವರ್ಷಗಳ ದಾಟಿ ಈಗ ಮತ್ತೆ 7ನೇ ಹೋರಾಟಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಈ ಹಿನ್ನೆಲೆಯೊಳಗೆ ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಅಂತಿಮ ಘಟ್ಟದಲ್ಲಿ ನಮಗೆ 2D ಎನ್ನುವಂಥ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ನಾವು ಪಂಚಮಸಾಲಿ ಕೇಳಿದರೆ ಎಲ್ಲ ಲಿಂಗಾಯತರು ಒಳಿತಾಗುವಂಥ ಒಂದು ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ನಾವು ಮೀಸಲಾತಿಯನ್ನು ಬೊಮ್ಮಾಯಿ ಕೊಟ್ಟಿದ್ವಿ. ಅದು ಇಂಪ್ಲಿಮೆಂಟ್ ಆಗಿಲ್ಲ ಹೊಸ ಸರ್ಕಾರ ಬಂದಮೇಲೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೂ ಒತ್ತಡ ಹಾಕಬೇಕಂತೇಳಿ ಕಳೆದ 1 ವರ್ಷದಿಂದ ಸರ್ಕಾರ ಗಮನ ಸೆಳೆಬೇಕು ಅಂತೇಳಿ ಒಂದೇ ಸಲ ಉಗ್ರ ಹೋರಾಟ ಮಾಡೋದು ಬೇಡ, ಶಾಂತಿಯುತ ಹೋರಾಟ 9 ತಿಂಗಳು 12 ಜಿಲ್ಲೆಗಳಲ್ಲಿ PDF ಕುತ್ಕೊಂಡು ಶಾಂತಿಯುತ ಹೋರಾಟ ಮಾಡಿದ್ದು ಕಂಡಿದ್ದು ಚೂರಾಗಿ ನಮ್ಮ ಧ್ವನಿ ಇನ್ನೂ ಮುಟ್ಟಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಏನು ನಮ್ಮೆಲ್ಲ ಸಮುದಾಯದ ಶಾಸಕರು ಮುಂಗಾರು ಅಧಿವೇಶನದಲ್ಲಿ ಸಮಾಜದ ಪರವಾಗಿ ಮತ್ತು ಉಳಿದಂತೆ ಇತರ ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಉದ್ದೇಶಕ್ಕೆ ಈಗಾಗಲೇ ನಮ್ಮ ಸಮಾಜದ ಎಲ್ಲ ಶಾಸಕರ ಮನೆಗೆ ಏನು ಆಗ್ರಹ ಪತ್ರ ಚಳವಳಿ ಅನ್ನುವಂಥ ಹೋರಾಟ ಶುರು ಮಾಡಿದ್ವಿ. ಇವತ್ತು ನಮ್ಮ ಹೋರಾಟದ ಪಕ್ಷದ ನಾಯಕರು, ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರು ಮೀಸಲಾತಿ ಅನ್ನುವಂಥ ಐತಿಹಾಸಿಕ ಹೋರಾಟಕ್ಕೆ ಸರ್ಕಾರ ಮತ್ತು ಸಮಾಜವನ್ನು ಕಣ್ಣ ತಿಳ್ಕೊಂಡು ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಬಹಳ ದೊಡ್ಡ ಸೇತುವೆಯಾಗಿ ನಮಗೆ ನ್ಯಾಯ ಕೊಡಿಸುವಲ್ಲಿ ಸಸನ ಪಡೆಯುವಲ್ಲಿ ಬಹಳ ದಿಟ್ಟವಾಗಿರ್ತಕ್ಕಂಥ ಪಾತ್ರವನ್ನು ಮತ್ತು ಎಲ್ಲ ರೀತಿಯಿರ್ತಕ್ಕಂಥ ತನು ಮನ ಧನದ ಸಹಕಾರವನ್ನು ಕೊಟ್ಟಂತಹ ನಮ್ಮ CC ಪಾಟೀಲ್ ಸಾಹೇಬರ ಮನೆಯಲ್ಲಿರ್ತಕ್ಕಂಥ ಈ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಾಸಕರಿಗೂ ಈ ಸಭೆಯ ಆರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲಿಕ ವಿವೇಕಪ್ಪ ಅವರು, ಸಭೆಯ ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಾಲೇಜಿನ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಅಚ್ಚನಗೌಡ, ದೂರದ ಬೆಳಗಾವಿಯಿಂದ ಬಂದು ಅವ್ರ ಮನೆಗೆ ನಾವು ಹೋರಾಟಕ್ಕೆ ಹೋದಂಥ ಸಂದರ್ಭ ನಾವು ಎಲ್ಲಿ ಏನು ತೊಂದರೆ ಕೊಟ್ಟಿಲ್ಲ, ನಮ್ಮನೆ ಅವ್ರದೇ ಮನೆ ಬಗ್ಗೆ ಅಂತ ಇಷ್ಟು. ಅದಾದ ನಂತರ ಅವರು ಪರವಾಗಿ ಬಂದು ಮನವೊಲಿಸಿದ್ರು. ಅದಾದ ನಂತರ ಬೆಂಗಳೂರು ಮನೆಗೆ ಕರೆಸಿ ಅವ್ರ ಮನೆಯೇ ಸಭೆ, ಬಹುತೇಕ ಅದು ಗೌರ್ಮೆಂಟ್ ಮನೆ, ಅದು ಸಮಾಜದ ಜನರನ್ನು ಕರೆಸಿ ಎಲ್ಲರಿಗೂ ಮನವೊಲಿಸಿ ಬೊಮ್ಮಾಯಿಯನ್ನು ಮಾತು ಕೊಡಿಸಿ ನಾನು ಎಷ್ಟೊತ್ತಿದ್ದು ಪರವಾಗಿಲ್ಲ ಅಧಿವೇಶನ ಒಳಗಾಗಲಿ ನ್ಯಾಯ ಕೊಡಿಸ್ತೇನೆ. ಬೆಳಗಾವಿ ಅಧಿವೇಶನ ನನಗೆ ಬೆಳಗ್ಗೆಯಿಂದ ಬೆಳಗಾವಿ ಅಧಿವೇಶನ ಶುರುವಾದಾಗ ಪಾಟೀಲ್ ಫೋನ್ ಮಾಡೋದು, ಅಪ್ಪ ಇವತ್ತು ಗುಡ್ ನ್ಯೂಸ್ ಐತಿ, ಭಾಳ ಖುಷಿ ಅನಿಸ್ತು. ಕಾರಣ ಅಂತಂದರೆ ಅವರಂದು ಇಲ್ಲ, ನಾನು ಈ ಸಮಾಜ ಗೊತ್ತಿದ್ದೀನಿ, ನನಗೊಂದು ಋಣ ತೀರಿಸೋ ಅವಕಾಶ ಸರ್ಕಾರ ಕೊಟ್ಟಿದೆ, ಇವತ್ತು ಎಷ್ಟೊತ್ತಿದ್ರು ಒಳ್ಳೆ ಸಿಗುತ್ತೆ. ಕೊನೆಯ ಗಳಿಗೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಸತ್ಯ ಕುಳಿತಾಗ ನಾನು ಒಂದು ಕಡೆ 3 ತಿಂಗಳಾಗಿರ್ತೀನಿ, ಇನ್ನೇನು ಎಲೆಕ್ಷನ್ ಬಂತು, ನೀತಿ ಸಮಿತಿ ಬಂದರೆ ಈ ಹೋರಾಟ ವ್ಯರ್ಥ ಆಗಬಾರ್ದು, ಜನರ ಶ್ರಮ ವ್ಯರ್ಥ ಆಗಬಾರ್ದು, ಲಕ್ಷಾಂತರ ಜನ ರೊಟ್ಟಿ ಕರ್ಕೊಂಡ್ಬಂದಾರೆ, ಇವರೆಲ್ಲ ಶಾಸಕರು ಪ್ರಯತ್ನ ಪಟ್ಟಾರೆ ಅನ್ನುವಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರನ್ನು ಮನೆ ಕರೆಸಿ ಈ ಒಂದು ಹೋರಾಟಕ್ಕೆ ತಾರ್ಕಿಕ ಹಂತಕ್ಕೆ ಹೋಗುವಂಥ ಹಿನ್ನೆಲೆಯೊಳಗೆ ನಾವು 2A ಮೀಸಲಾತಿ ಕೇಳಿದ್ವಿ. 2A ಮೀಸಲಾತಿ 130 ಜಾತಿ. ಕೆಲವು ಸಮುದಾಯಗಳು ತಪ್ಪು ಕಲ್ಪನೆ ಮಾಡಿದ್ರು, ಏನಪ್ಪ ಪಂಚಮಸಾಲಿ ಸಮುದಾಯ ಬಂದರೆ ನನಗೆ ತೊಂದರೆ ಆಗುತ್ತೆ. ಅದಕ್ಕೆ ಅದು ಬೇಡ ಎಲ್ಲ ಲಿಂಗಾಯತರು ಹೊಡಿತಾಗುವಂಥ ಹಿನ್ನೆಲೆಯೊಳಗೆ ಒಂದು ಹೊಸ ಪ್ರವರ್ಗವನ್ನೇ ಸೃಷ್ಟಿ ಮಾಡಿದ್ರು. ಅಲ್ಲಿವರೆಗೆ ಏನಿತ್ತು ಕೂಡ ಅನೇಕ ಕಾನೂನು ಪಂಡಿತರು ಪಂಚಮಸಾಲಿ ಯಾವ ಕಾರಣಕ್ಕೂ ಮೀಸಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಪ್ರತಿಪಾದನೆ ಮಾಡ್ತಿದ್ರು, ಪಡ್ಕೊಳ್ಳೋ ಸಾಧ್ಯ ಇಲ್ಲ. ಆದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ನಾವು 3 ಒಳಗಿದ್ವಿ. 3 ಅಂತಂದರೆ 3 ಅಂದರೆ ಆರ್ಥಿಕವಾಗಿ ಹಿಂದುಳಿದೋದು. ಇವತ್ತು ನಾವು 2 ಒಳಗೆ ಹೋದ್ವಿ ಅಂದರೆ ಒಂದು ಹೆಜ್ಜೆ ಮುಂದೆ ಹಿಂಗೆ ಹೋದ್ಯಪ್ಪ ಅಂದರೆ ಸಾಮಾಜಿಕವಾಗಿ ಆರ್ಥಿಕ ಶೈಕ್ಷಣಿಕ ಸಮುದಾಯ ಅಂತ ಇವತ್ತು ಏಜೆಂಟ್ ಪಾತ್ರವು ನಮ್ಮ ಹೆಸರು ಇವತ್ತು ದಾಖಲೆ ಆಗುವಂಥ ಒಳಗೆ ಬೊಮ್ಮಾಯಿಯವರ ಪಾತ್ರ ಮತ್ತು CC ಪಾಟೀಲ್ ಪಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂತಲೂ ಇರ್ಬೋದು, ಆದರೆ ಆ ಒಂದು ಧೈರ್ಯ ಏನಿಲ್ಲ. ನಮ್ಮ 3 ಲಿಂಗಾಯತರು ಎಲ್ಲ ಲಿಂಗಾಯತರು ನಾವು ಹೋರಾಟ ಮಾಡಿದ್ದು ನಾವು ಅದನ್ನು ತೆಗೆತಕ್ಕಂಥ ಕುರುಬಕ್ಕಳಿಗೂ ನ್ಯಾಯ ಸಿಗ್ತದೆ, ನೋಡಂಬ ಲಿಂಗಾಯತರಿಗೂ ನಾವು ನ್ಯಾಯ ಸಿಗ್ತದೆ, ಆದಿ ಬಣದ ಲಿಂಗಾಯತರಿಗೂ ನ್ಯಾಯ ಸಿಗ್ತದೆ,
ಈ ಬಳ್ಳಾರಿ ಭಾಗದ ಗೋಳಗಂಡ ಲಿಂಗಾಯತಕ್ಕೂ ನ್ಯಾಯ ಸಿಕ್ತು, ಮರಾಠ ಸಮಾಜಕ್ಕೂ ನ್ಯಾಯ ಸಿಕ್ತು. ಎಲ್ಲರನ್ನೂ ಕೂಡಿ ಹೊಸ ಗ್ರೂಪ್ ಅನ್ನು ಮಾಡಿ ಅವ್ರನ್ನ ವಿರೋಧ ಮಾಡಿ. ಯಾಕೆಂದರೆ ನಮ್ಮಿಂದ ಎಲ್ಲರೂ ಒಳ್ಳೇದಾಯ್ತಲ್ಲ, ಒಂದು ತತ್ವನೇ ಇದೆ. ಪಂಚಮಸಾಲಿ ಉಳ್ಕೊಳ್ಳೋಣಪ್ಪ ಅಂದರೆ ಒಂದು ಹೊಟ್ಟೆಯಲ್ಲಿ ಉಳಿದವರು ತಿಳ್ಕೊಂಡು ಬರ್ತಿರ್ತಕ್ಕಂಥ ಸಮಾಜ. ಆ ನಿಟ್ಟಿನಲ್ಲಿ ಈ ಹೋರಾಟದ ಇತಿಹಾಸ ಪುಟದಲ್ಲಿ ಸಿ ಪಾಟೀಲ್ ಪ್ರಯತ್ನ ಶ್ಲಾಘನೀಯವಾಗುತ್ತೆ, ಮಾಡಲಿಕ್ಕೆ ಸಾಧ್ಯ. ಇನ್ನು ಆಶ್ಚರ್ಯ ಅಂದರೆ ಪಾದಯಾತ್ರೆ ಬೆಂಗಳೂರು ಮುಖುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅನೇಕ ಶಾಸಕರು ಯಾಕೆ ಕಾರಣಕ್ಕೂ ನಾವು ಸಹಕಾರ ಕೊಡೋದು, ನಂದಿಗೌಡ ಮಾಡೋಕ್ಕೆ ಇಲ್ಲಿ ಯಾಕೆ ಬರಕತ್ತೀವಿ, ನಾವು ₹1 ಕೊಡಲ್ಲ ಅಂತ. ಅಲ್ಲಿ ನಮಗೆಲ್ಲ ಭಾಳ ತೃಪ್ತಿ ಬಂದಾಗ ಕೇಸ್ ಆಗ ಬೆತ್ನಾಳವರಂದು ಇಲ್ಲ, ನಾನು ಮನೆ ಮೇಲೆ ನಾನು ಬಾಡಿಗೆ ಕಟ್ತೀನಿ. ಪ್ರಸಾದ್ ಜೋಗಿ ಸಿ ಪಾಟೀಲ್ ಹೇಳಿದ್ರು ಒಂದೇ ಮಾತು, ಸಿ ಪಾಟೀಲ್ 10 ಲಕ್ಷ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಶಿವಶಂಕರ್ ಅವರು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರಿ ಮ್ಯಾನೇಜ್ಮೆಂಟ್ ಮಾಡಿದ್ರು. ಅದೇ 10 ಲಕ್ಷ ಜನರಿಗೆ ಬಂದಂಥ ಎಲ್ಲ ಪ್ರಸಾದ ವ್ಯವಸ್ಥೆ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ನಮಗೆಲ್ಲ ಒಂದು ಅನ್ನ ಹಾಕುವ ಕೆಲಸವನ್ನು ಅವತ್ತು ಮಾಡಿದ್ರು. ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ ಮಾಡಿದಾಗೂ ಸಹ ಪ್ರಸಾದ ಜವಾಬ್ದಾರಿ. ಹಾಗಾಗಿ ಅವರು ತಮ್ಮ ಋಣವನ್ನು ಪ್ರಾಮಾಣಿಕರಿಸಿದರು. ಕೇವಲ ಸಮುದಾಯದ ಮೀಸಲಾತಿ ಋಣ ಅಲ್ಲ, ಈ ತಾಲೂಕಿನ ಶಾಸಕರಾಗಿದೆ, ಈ ತಾಲೂಕಿನ ಶಾಸಕರು ಈ ಸಮಾಜಕ್ಕೆ ಏನು ಕೊಡಬೇಕು, ಮುಂದಿನ ಪೀಳಿಗೆ ಅವ್ರನ್ನ ಮತ್ತೆ ಕೇಳಬಾರ್ದ ಕಾರಣಕ್ಕೆ ನಾವು ಇದ್ದಾಗಲೇ ಚೆನ್ನಮ್ಮನ ಕಂಚಿನ ಮೂರ್ತಿ ಆಯಿತು. ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ಜೊತೆಗೆ ಭಾಳ ಕಷ್ಟ. ಸಮುದಾಯ ಭವನಕ್ಕೆ ಜಾಗ ಕೊಡಿಸಿ ಯಾರಾದರೂ ಸೇರಿಸಿಟ್ಟು ನಾಗರಿಕ ಸ್ಥಳವನ್ನು ಯಾರು ಬೇಕಾದ್ರೂ ಕೊಡ್ತಾರೆ. ಸರ್ಕಾರದ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಮನವೊಲಿಸಿ ದೊಡ್ಡ ಸಮಾಜ, ಈ ಸಮಾಜ ಮಕ್ಕಳಿಗೆ ಅನುಕೂಲ ಆಗುವಂಥ, ನಮ್ಮ ಸಮಾಜದ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಈ ಸಮುದಾಯ ಭವನವೂ ಕೊಡ್ತೀವಿ. ಅಮೌಂಟ್ ಬಿಡುಗಡೆ ಮಾಡಿ ಊರಿನ ಋಣವನ್ನು ತೀರಿಸಿದ್ರೆ ಸಮಾಜ ಋಣವನ್ನು ತೀರಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ. ಅದು ಇವತ್ತಿನ ಯಾಕೆ ಇಲ್ಲಿ ಬಂದವಪ್ಪ ಅಂದರೆ 1 ವರ್ಷದ ಅವಧಿ 3 ಅಧಿವೇಶನ ಆಯಿತು. ಏನು ನಮ್ಮ ಹೋರಾಟದಲ್ಲಿ ಇದ್ದಂಥ ಅನೇಕ ಶಾಸಕರು ಅವರು ಧ್ವನಿ ಎತ್ತಿರೋಂಥಕ್ಕೂ ಎಲ್ಲರಿಗೂ ಕಾಡ್ತಾರೆ. ಇನ್ನು ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಬಸವನಗೌಡರು, ಸಿದ್ದು ಸೌದಿ, ಅರವಿಂದ್ ಗಲ್ಲದಾಗಿರ್ಬೋದು, ನಮ್ಮ ಸಿ ಪಾಟೀಲ್, ಕಟ್ಟಿ ಸಂಗಣ್ಣವರು, ಈರಣ್ಣ ಕಡಾಡಿ ಅವರು ಎಲ್ಲರೂ ಧ್ವನಿ ಎತ್ತಿ ಮಾತಾಡ್ತಾಯಿದ್ರು. ಇವರು ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥ ನೋವು ಆಕ್ರೋಶ ಇಡೀ ಸಮಾಜ ಭಾಗದಲ್ಲಿ ಕಾಡ್ತಾಯಿದೆ. ಒಬ್ಬರು ಮಾತಾಡಿಲ್ಲ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಬೇಕು ದೃಷ್ಟಿಯಿಂದ ಅನೇಕ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಅದಕ್ಕೆ ನಾನು ಹೋರಾಟ ಶುರು ಮಾಡಿದೆ. ಮುಖ್ಯಮಂತ್ರಿ ವಾರ್ಡಿಗೆ ಹೋಗಿ ನೋಡಿರಿ, ನಮ್ಮ ಇವತ್ತು ಏನಾದರೂ ನಿಮ್ಮ ಸರ್ಕಾರ ಬಂದಿದ್ದರೆ ಲಿಂಗಾಯತ ಓಟ್ ಹಾಕಿದೆ, 34 ಲಿಂಗಾಯತರು ಗೆದ್ದರೆ, ನಾವು 12 ಜನ ಗೆದ್ದೀವಿ, ನಮ್ಮ ಋಣ ನಿಮ್ಮ ಮೇಲೆ ಐತಿ. ಹಿಂದಿನ ಸರ್ಕಾರದ ಮೀಸಲಾತಿ ಟೂಡಿ ಕೊಟ್ಟಿದ್ದು ಅದನ್ನಾರು ಇಂಪ್ಲಿಮೆಂಟ್ ಮಾಡಿ, ಆ ಥರ ನಮಗೆ ಟುವೇಗಲ್ಲಿ ಸೇರಿಸಿ ಪುಣ್ಯ ಕಟ್ಕೊಡ್ರಿ ಅಂತ ಹೇಳಿದ್ರು. ಏನು ಸ್ಪಂದನೆ ಆಗಲಿ. ಕೊನೆ ಬೆಳಗಾವಿ ಅಧಿವೇಶನದಲ್ಲಿ ಸ್ವತಃ ಎಲ್ಲ ಶಾಸಕರು ಮನವಿ ಮಾಡಿಕೊಡ್ತೀವಿ, ಏನಾದ್ರು ಒಂದು ಮೊದಲೊಂದು ಸಭೆಯಾರ ಮಾಡಿರಿ ಅಂತೇಳಿ. ಆ ಸಭೆಯೂ ಸಹ ಮಾಡಲಿಲ್ಲ. ಆ ಕಾರಣಕ್ಕೆ ನಮ್ಮ ಅದಕ್ಕೆ ಸಭೆಯಲ್ಲಿ ಬುಕ್ಕಿಂಗ್ ಮಾಡಿದ ಜನ ಏನಂದರು, ಅಪ್ಪರೇ ಇನ್ನು ಹೊರಗಿನ ಹೋರಾಟ ಮಾಡಿದೆ ಮತ್ತು ಶಾಸಕರು ಧ್ವನಿ ಎತ್ತಿಲ್ಲ. ಅದಕ್ಕೆ ಇವರೆಲ್ಲ 12 ಜನ ಏನು ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವ್ರ ಅಧಿವೇಶನ ಧ್ವನಿ ಎತ್ತಿ ಸ್ವತಃ ನೀವೇ ಹೋಗಿ, ಹಿಂಗಾದರೆ ಅವ್ರಿಗೆ ಮನವರಿಕೆ ಆಗಲಿ, ಮನವರಿಕೆ ಆಗಲಿ. ಇವ್ರನ್ನ ಯಾಕೆ ನಾವು ಇವತ್ತವರೆಗೂ ಅವ್ರಿಗೆ ಸರ್ಕಾರ ಇದ್ದಾಗ ಬೊಮ್ಮೆಯವ್ರನ್ನೇ ನಮ್ಮ ಹತ್ರ ಕರ್ಕೊಂಡು ಮಾಡ್ತಿದ್ವಿ. ಮ್ಯಾರಿಟ್ ಹೋಟೆಲ್ ಮೀಟಿಂಗ್ ಆಗಿರ್ಬೋದು, ಇವ್ರ ಮನೆಗೆ ಆಗಿರ್ಬೋದು, ಅವರೇ ನಮ್ಮ ಹತ್ರ ಬಂದು ಮೀಟಿಂಗ್ ಮಾಡಿ ಸಚಿವರೇ ನಾವು ಇದ್ದಲ್ಲೇ ಬರ್ತಿದ್ವಿ. ಬಟ್ ಇವತ್ತು ಪರಿಸ್ಥಿತಿ ಏನಾಯಿತು, ಅನಿವಾರ್ಯ ಆಗುವಂಥ ಸಂದರ್ಭಗಳ ಮೇಲೆ ಬೊಮ್ಮೆಯಿಂದ ನಮ್ಮೊಳಗಿನ ಒಬ್ಬರಾಗಿದ್ವಿ. ಬಟ್ ಸಿದ್ದರಾಮಯ್ಯ ಸರ್ಕಾರ ಕಷ್ಟ ಐತೆ, ನಿಮಗೆಲ್ಲ ಗೊತ್ತಿದೆ. ಮಾತೆತ್ತಿದ್ರೆ ಕಾನೂನು, ಸಂವಿಧಾನ, ಹೀಗಾಗಿ ಭಾಳ ಕಷ್ಟ. ಅದಕ್ಕೆ ನಾನು ಏನು ಮಾಡಿದೆ, ಆಯ್ತು ಬಿಡಪ್ಪ ಅನಿವಾರ್ಯ, ಮತ್ತು ಸರ್ಕಾರ ನಮ್ಗೆ ಇರ್ತಾನೆ ತಪ್ಪ ಮನೆ ಬಾಗಿಲು ಓಡೋದು, ಮನೆ ಬಾಗಿಲು ಎಲ್ಲರೂ ಸಹ ಯಾವತ್ತೂ ಮಾತಾಡ್ತಾರೆ. ಆದರೂ ಸಹ ಸಮಾಜ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಅವರಿಗೆ ಆಗ್ರಹ ಮಾಡಲಿಕ್ಕೋಸ್ಕರ ಇವತ್ತು ಮುಂದೆ ಬಂದಿರತಕ್ಕಂಥ ಮತ್ತೊಂದು ಜೊತೆಗಾದರೆ ಅವರು ಕೇವಲ ತನು ಮನ, ಅವರು ಬಸವನಗೌಡರು, ನಮ್ಮ ಸಮಾಜದ ಅನೇಕ ನಾಯಕರು ಅವ್ರು ಬರೀ ತನು ಮನ ಧನ ಕೊಟ್ಟಿಲ್ಲ, ಹೃದಯವನ್ನು ಕೊಟ್ಟಾರೆ ಅನ್ನೋದನ್ನು ನಾವು ಒಂದೇ ಜಾತಿನ ಬದಲ್ಲ, ಎಲ್ಲ ಜಾತಿಗೂ ಪ್ರೀತಿನೂ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡೋಣಪ್ಪ ಅಂದರೆ ನಮ್ಮ ಸಮಾಜ ಪರವಾಗಿಯೂ ಮಾತಾಡ್ತೀವಿ, ಉಳಿದ ಲಿಂಗಾಯತ ಒಳ ಪಂಗಡದ ಬಗ್ಗೆಯೂ ಮಾತಾಡ್ತೀವಿ. ನಿಮ್ಮ ಕ್ಷೇತ್ರ ಯಾವ ಸಮಾಜಗಳು ಮೀಸಲಾತಿ ಒಳ ಪಂಚದ ಒಳಗೆ ಮರಾಠ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರ ಬಗ್ಗೆಯೂ ಮಾತಾಡಿ ಈ ರೀತಿಯಾಗಿ ಒಟ್ಟಾರೆ ಎಲ್ಲರನ್ನೂ ಕಟ್ಕೊಡೋ ಪ್ರಯತ್ನ ಶಾಸಕರು ಮಾಡಿ ಅನ್ನೋ ಉದ್ದೇಶಕ್ಕೆ ಇವತ್ತು ಬಂದಿರತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.